ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ್ ಶೇರ ಕಮೆಂಟ್ ಮಾಡೋರ್ಗೆ ಕೋಟಿ ಕೋಟಿ ಪ್ರಣಾಮ. ಈ ದೇಶದಾಗ ಒಂದು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಅದರ ಜೊತೆ ಒಂದು ಪತ್ರಿಕಾ ರಂಗ, 4 ಆಧಾರ ಸ್ತಂಭ ಅಂತ ಹೇಳ್ತಾರೆ ನಮ್ಮ ದೇಶಕ್ಕೆ. ಬಹಳ ಜನ ಇದನ್ನ ಉದಾಹರಣೆ ಕೊಟ್ಟು ಹೇಳ್ತಾರೆ. ಯಾಕಂದ್ರೆ 3 ಎಲ್ಲರ ಅಡಚಣೆ ಆದಾಗ ಪತ್ರಿಕಾ ರಂಗ, ಅಂದ್ರೆ ನ್ಯಾಯಾಂಗದಂಕೆ ಬಿಡ್ರಿ, ಶಾಸಕಾಂಗ ಆತು, ಕಾರ್ಯಾಂಗ ಆತು, ತಪ್ಪಿದಾಗ ಎತ್ತಿ ತೋರಿಸೋದು ಒಂದು ಪತ್ರಿಕಾ ರಂಗದ ಧರ್ಮ. ಇವತ್ತ ಯಾಕೋ ನನ್ನ ವೈಲ್ ಒಳಗೆ ಇತ್ತೀಚೆಗೆ ಒಂದು 2-3 ತಿಂಗಳದಾಗಿನ ಕಮೆಂಟ್ ತೆಗೆದು ನೋಡ್ರಿ ನೀವು. ಅನೇಕ ಜನ ಫೋನ್ ಮಾಡಿ ಕೇಳ್ತಾರ, ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವ್ರು ಏನ್ ಮಾಡತ್ತಾರ ಗೌಡ್ರ? ಒಟ್ಟಾರೆ ನಿಮ್ಮ ಒಂದು 3-4 ಚಾನೆಲ್ದಾಗ ಅಷ್ಟ ಬೆಳಗಾವಿ ಜಿಲ್ಲೆಯ ಸುದ್ದಿಯನ್ನ ಒಂದು ಈ ಸುದ್ದಿ ಇಲ್ಲ ನಂಗಿಲ್ಲ, ಯಾರ ಏನ್ ಮಾಡಿದ್ರು ಅದನ್ನ ಎತ್ತಿಡತ್ತರಿ, ತೋರ್ಸಾತ್ತರಿ, ತನಿಖಾ ವರದಿಗಳದಾವ, ತಪ್ಪು ಮಾಡಿದ್ದನ್ನ ದಾಖಲೆ ಸಹಿತ ಹೇಳತ್ತರಿ. ಆದ್ರ ಈ ನಮ್ಮ ಜಿಲ್ಲೆಯ ಈ ಒಂದು ಮೇನ್ ಮೀಡಿಯಾದವ್ರು ಯಾಕೋ ಅದ್ರ ಬಗ್ಗೆ ಬಾಯಿ ಎತ್ತತ್ತಿಲ್ಲ. ಮತ್ತ ಅವ್ರ ಅನೇಕ ಪ್ರಶ್ನೆಗಳು ನನಗೆ ಕೇಳ್ರವ್ರು, ನನ್ನ ವೀಕ್ಷಕರಾತು ಅನೇಕ ಜನ ಫೋನ್ ಮಾಡಿ ಏನ್ ಮಾಡತ್ತಾರ ಅವ್ರ, ಯಾಕೆ ಅವ್ರಿಗೆ ಕೇಳಾಕೇನು ಭಯ ಐತೆನಾ? ಮತ್ತ ದಯಮಾಡಿ ಇದನ್ನೊಂದ ನಿಮ್ಮ ವಾಹಿನಿ ಒಳಗ ನಾವೇನ್ ಹೇಳ್ತೇವಲ್ಲ ಅದನ್ನ ದಯಮಾಡಿ ಅವ್ರನ್ನ ಕೇಳ್ರಿ. ಯಾಕಂದ್ರೆ ಗೊತ್ತಾಗ್ಬೇಕು ಯಾರು ಏನದಾರು, ಯಾವ ಮೀಡಿಯಾದವ್ರು ಏನ್ ಮಾಡತ್ತಾರು, ಕೆಲವೊಂದು ಪ್ರಿಂಟ್ ಮೀಡಿಯಾದವ್ರು ಏನ್ ಮಾಡತ್ತಾರ. ಕೆಲವೊಂದ್ ಮಂದಿ ಮಾಡತ್ತಾರ, ಕೆಲವು ಮಂದಿ ಪೂರ್ಣ ಅವ್ರ ಏನ್ ಮಾಡತ್ತಾರ ಅನ್ನೋದು ಯಾರಿಗೂ ಗೊತ್ತಾಗತ್ತಂತ ಅವ್ರು ಹೇಳಿದ್ ನಿಮ್ ಮುಂದೆ ಹೇಳ್ತಾನೆ. ಒಂದನೇದಾಗಿ ನಮ್ಮ ಜಿಲ್ಲೆಗೆ ಈಗ ತುರ್ತಾಗಿ ಬೇಕಾಗಿದ್ದ ಜಿಲ್ಲೆಗಳಾಗ್ಬೇಕು. 1 ಮಾಡ್ರಿ, 2 ಮಾಡ್ರಿ, 3 ಮಾಡ್ರಿ, ಯಾವ್ದೋ ಮಾಡ್ರಿ. ಇವತ್ತಿಗೂ ಮೊನ್ನೆನ ಜನವರಿ ಒಳಗೆ ಆಗ್ಬೇಕಾಗಿತ್ತು ಜಿಲ್ಲಾ ರಚನೆ ಸಲುವಾಗಿ ಯಾರ್ಯಾರು ನಮ್ಮ ಜಿಲ್ಲೆಯ ಪ್ರಭಾವಿ ಮಂತ್ರಿಗಳು ಯಾರು ಜಿಲ್ಲಾ ಆಗ್ಲಿ ಅಂತ ಗಟ್ಟಿಯಾಗಿ ಹೋಗಿ ಸಿದ್ದರಾಮಯ್ಯನವ್ರ ಮುಂದೆ ಹೇಳುವಾರ. ಯಾಕೋ ಏನು ನನ್ಗೆ ಗೊತ್ತಾಗುದಿಲ್ಲ. ಇದನ್ನ ಮಾಧ್ಯಮದವ್ರು ಕೇಳ್ಬೇಕ, ಒಬ್ಬೊಬ್ಬ ಮಾಧ್ಯಮದವ್ರು ಅದಾರ್ಬೇಕಾರ ಅವ್ರ ಹೆಸರುಗಳು ಹೇಳ್ತಾರೆ ನಿಮಗ, ಪ್ಯಾಟೆ ಅಂದ್ ಹೋಗ್ತಾರ ಅವ್ರು ಪ್ರಶ್ನೆ ಕೇಳುತ್ತಾರೆ. ಒಬ್ಬ ಮಾಧ್ಯಮದವ ಜಿಲ್ಲಾ ಬಗ್ಗೆ ಯಾಕೆ ನೀವು ಸ್ಟ್ಯಾಂಡ್ ತಗೋರಿ ಅಂತ ಗೇಟ್ ಚಿನ್ನ ಮಟ್ಟ ಕೇಳಲಿಲ್ಲ. ಆಮೇಲೆ ಗುರ್ಲಾಪುರ್ ಕ್ರಾಸ್ದಾಗ ರೈತರ ಟನ್ನಿಗೆ ರೇಟ್ ಹೆಚ್ಚಿಕೊಡ್ಬೇಕಂತ ಲಕ್ಷಾಂತರ ಜನ ಕೂಡಿತ 5-6-7 ದಿವಸ ಮಟ್ಟ ಯೂಟ್ಯೂಬ್ದವ್ರನ್ನ ಅದನ್ನ ಹೈಲೈಟ್ ಮಾಡಿದ್ರು. ಒಂದು ಸರ್ಕಾರ ಬಂತು, ಮಂತ್ರಿ ಬಂದ, ಆದ್ರೆ ಯಾವ ಮೀಡಿಯಾದಾಗೂ ಅದನ್ನ ಗುರ್ಲಾಪುರದಾಗ ಹಿಂಗ್ ಮಂದಿ ಕೂಡಿದಂತ ಯಾವ ಮೀಡಿಯಾ ಆಮ್ಯಾಗ ಹೋಗಾಕತ್ರ ಮಂದಿ ಬಾಳ ಕೂಡಿ ಚಿತ್ತು ಅಂದ್ಮ್ಯಾಗ ಆ ಕಡೆ ಹೋಗಾಕತ್ರ. ಇನ್ನ ಅಲ್ಲಿಂದ ಇಲ್ಲೇ ನಮ್ಮ ಬಿದ್ರಾಳ ಈ ಉದ್ಯಮ ಭಾಗದಿಂದ ಹರಿಯುವಂತ ಬಿದ್ರಾಳದಾಗ ಹುದ್ಲಿಗೆ ಹೋಗಿ ಮಾರ್ಕಂಡ ನದಿ ಕೂಡಿ ಈಗ ಅದು ಘಟಪ್ರಭಾ, ಮಾರ್ಕಂಡಿ ನದಿಯಿಂದ ಘಟಪ್ರಭಾದಿಂದ ಕೃಷ್ಣಾ ನದಿ ಮಟ್ಟ ಹೋಗ್ತೈತಿ. ಇವತ್ತು ಕ್ಯಾನ್ಸರ್ ಪೇಷಂಟ್ಗಳು ನೋಡತ್ರಿ, ಕೆಮಿಕಲ್ ನೀರ್ ಟೋಟಲ್ ಶುಗರ್ ಫ್ಯಾಕ್ಟ್ರಿದಾತು, ಕೆಮಿಕಲ್ ಒಟ್ಟಾರೆ ಕುಲುಷಿತ ನೀರ ಕೃಷ್ಣಾ ನದಿ ದಂಡಿ ಮ್ಯಾಗ ಆಲ್ಮಟ್ಟಿ ಮಠ ಹೋಗಿ ಆಂಧ್ರ ಪ್ರದೇಶಕ್ಕೆ ಹೋಗ್ತೈತ. ಅಲ್ಲಿ ಮಠ ಈ ಕುಲುಷಿತ ನೀರ್ ಐತಂತೇಳಿ ಪ್ರೂವ್ ಆಗೈತಿ. ಪೊಲ್ಯೂಷನ್ ಬೋರ್ಡ್ದವ್ರು ಏನು ಮಾಡಕ್ತಾ ಇರಲಿಲ್ಲ, ಯಾವ ರಾಜಕಾರಣಿಗಳು ಏನು ಮಾಡಕ್ತಾ ಇರಲಿಲ್ಲ. ಒಟ್ಟಾರೆ ಈ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಒಂದ್ ಸಲಾನು ಅದನ್ನ ಹೇಳಿಲ್ಲ ಅಂತೇಳಿ ಅವ್ರ ಆರೋಪ ಐತಿ. ಇನ್ನ ಸಕ್ರಿ ಫ್ಯಾಕ್ಟ್ರಿಯಿಂದ ಕುಲುಷಿತ ಆಗತ್ತಾವ ಆಲ್ಮೋಸ್ಟ್ ಆಲ್ ಜಿಲ್ಲಾದಾಗಿನ ಎಷ್ಟ ಒಂದ ಅಂತಲ್ಲ, ಹೆಚ್ಚ ಕಡಿಮೆ ಎಲ್ಲಾ ಸಕ್ರಿ ಫ್ಯಾಕ್ಟ್ರಿ ಕುಲುಷಿತ ವಾತಾವರಣ ಅದಾವ. ಆದ್ರೆ ಪೊಲ್ಯೂಷನ್ ಯಾಕಂದ್ರೆ ಯಾರು ಅರ್ಜಿ ಕೊಟ್ರ ಅದನ್ನ ಅರ್ಜಿ ಮುಂದುವರ್ಸುದಿಲ್ಲ, ಅಂತ ಒಂದು ವಾತಾವರಣ, ಬಯಲು ವಾತಾವರಣ ನಮ್ ಜಿಲ್ಲಾದಾಗ. ಅದ್ರ ಬಗ್ಗೆ ನನ್ನ ಮಾಧ್ಯಮ ಸ್ನೇಹಿತರ ಎಷ್ಟೋ ಜನ ರಾಜಕಾರಣಿಗಳು ಸಕ್ರಿ ಫ್ಯಾಕ್ಟ್ರಿ ಅದಾವ ಕೇಳ್ಬೇಕಲ್ಲ, ಒಂದು ದಿವಸ ಕೇಳಲಿಲ್ಲ. ಇನ್ನ ಅದ್ರ ನಂತರ ಕೇಲಿಯ ಪ್ರಭಾಕರ್ ಕೋರೆ ಅವರ ತಮ್ಮ ಮಗಳನ್ನ ಯಾರನ್ನೂ ಮೆಂಬರ್ ಮಾಡ್ಕೋದ ಅವ್ರನ್ನ ಮೆಂಬರ್ ಮಾಡ್ಕೊಂಡ್ ಇಲೆಕ್ಷನ್ ಮಾಡಿದ್ರು. ಆ ಇಲೆಕ್ಷನ್ ಒಂದು ದಿವಸ ಪ್ರಭಾಕರ್ ಕೋರೆ ಅವರ ಯಾಕ್ರಿ ನೀವ್ ಹೆಂಗ್ ಮಾಡ್ಕೊಂಡ್ರ ಅಂತ ಮಾಧ್ಯಮ ಸ್ನೇಹಿತರ ಒಂದು ದಿವಸ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ಲ. ಹೋಗಿ ಮತ್ತ ಹಾಡಿ ಹೊಗಳಿ ಬಂದ್ರಿ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರ ಕೋರೆ ಅವ್ರನ್ನ ಹೊಗಳೇ. ಆದ್ರೆ ಇಂಥ ಸಮಸ್ಯೆಗಳನ್ನ ನಾವು ವಾಹಿನಿಯವ್ರ ಯೂಟ್ಯೂಬ್ದವ್ರ ಇದನ್ನ ಜಗತ್ ಜಾಹೀರ್ ಮಾಡಿದ್ವು ನಾವು ಅನೇಕ ಜನ ಕೂಡಿ. ಅದಕ್ಕೂ ಅವ್ರ ಯಾರನ್ನೂ ಅದನ್ನ ಕೇಳಲಿಲ್ಲ. ಆ ನಂತರ ಇವತ್ತು DCC ಬ್ಯಾಂಕ್ ಚುನಾವಣೆ ಆತ, ಮೌಷಾಡಳಿತ ನಡೆದೈತಿ. DCC ಬ್ಯಾಂಕ್ನಾಗ ಚುನಾವಣೆಗಳು ಹೆಂಗ್ ಮಾಡಿ ಒಂದು 5-6 ಕ್ಷೇತ್ರದಾಗ
ಆ ಡೆಲಿಗೇಷನ್ ಫಾರ್ಮ್ಗಳು ಅವ್ರ ಸೊಸೈಟಿಗೆ ಹೋಗ್ಲಿಲ್ಲ, ಡೈರೆಕ್ಟ್ ತಗೊಂಡ್ ಹೋಗಿ ಎಲ್ಲೋ ಕುಂತ ಕ್ಯಾಸ್ ಡೆಲಿಗೇಷನ್ ತುಂಬಿ ಮತ್ತೊಬ್ಬ ಅಭ್ಯರ್ಥಿ ಸಿಗಲಿಲ್ಲ. ಅದನ್ನ ಒಬ್ರು ಪ್ರಶ್ನೆ ಮಾಡ್ಲಿಲ್ಲ ನನ್ನ ಪತ್ರಿಕೆ ಅಂತ ಮಂದಿ ಮಾತಾಡಿದ್ದೆ ಆತನ್ನ. ಅವ್ರು ಕೇಳಿದ್ನ ಒಂದು ದಿವ್ಸ ಕೇಳಲಿಲ್ಲ. ಆಮ್ಯಾಗ ಜಯಶೀಲ್ ಶೆಟ್ಟರ ಜಮೀನ್ ಬಗ್ಗೆ ದಾಖಲೆ ಸಹಿತ ಅದನ್ನ ದಾಖಲೆ ಸಹಿತ ಹಿಡಿದು ಅದನ್ನೆಲ್ಲಾ ಮಾಡಿದ್ರು, ಅದನ್ನ ಈವರೆಗೂ ಒಬ್ರು ಕೇಳಿಲ್ಲ. ಮತ್ತ ಅದನ್ನ ಒಬ್ರ ನಂಗ ಆ ಕ್ಲಿಪ್ಪಿಂಗ್ಗಳು ಕಳಿಸಿದ, ಯೂಟ್ಯೂಬ್ದವ್ರು ನಿಮ್ ಹೆಸರು ಕೆಡ್ಸತ್ತಾರು, ಅವ್ರ ಮ್ಯಾಗ ಏನ್ ಆಕ್ಷನ್ ತಗೋಲಿಲ್ಲ ಅಂತ ಕೇಳ್ತಾರ. ಮತ್ ಹೊಳ್ಳಿ ಒಬ್ರ ಪತ್ರಿಕಾ ಸ್ನೇಹಿತರು ಯೂಟ್ಯೂಬ್ದವ್ರು ನಿಮ್ ಹೆಸರು ಕೆಡ್ಸತ್ತಾರು, DC ಬ್ಯಾಂಕ್ ಹೆಸರು ಕೆಡ್ಸತ್ತಾರು, ಅದ್ರ ಬಗ್ಗೆ ನೀವು ಅವ್ರ ಮ್ಯಾಗ ಏನ್ ಕ್ರಮ ತಗೋಲಿಲ್ಲ ಅಂತ ಕೇಳ್ತಾರ ಪತ್ರಿಕಾ ಸ್ನೇಹಿತರು. ಇದಕ್ಕಿಂತ ದೌರ್ಭಾಗ್ಯ ನಮ್ ಜಿಲ್ಲಾದ ಏನ್ ಬಂತು? ಆನಂತರ ಈ ಹಿರೇನಂದಿ ಒಳಗ ತಹಶೀಲ್ದಾರ ಇಂಡಸ್ಟ್ರಿಯಲ್ ಏನೇ ಮಾಡಿದ್ದು 2302 ಎಕರೆ. ನಿಮ್ಗ ಒಂದು ಸಾಮಾನ್ಯ ನನ್ನ ವೀಕ್ಷಕರಿಗೆ ಕೇಳಂದಿದ್ ಕಮೆಂಟ್ ಬಂದಿದ್ದಕ್ಕೆ ಇದನ್ನ ನನ್ನ ಅನಿಸಿಕೆಗಳನ್ನ ಕೇಳದಿಂದ ನಿಮ್ಗೆ ಕೇಳತ್ತೀನ. ಒಬ್ಬ ತಹಸೀಲ್ದಾರ್ಗ ಏನೇ ಮಾಡುವ ಅಧಿಕಾರ ಐತನ ಇಂಡಸ್ಟ್ರಿ ಅಲ್ಲ, ಅದ್ರ ನಂತರ ಫ್ಯಾಕ್ಟ್ರಿ ಆಗ್ತಾವು. ಆಮ್ಯಾಗ ಅವ್ ತಹಸೀಲ್ದಾರ್ನ ಇಲ್ಲ ಅಂತಾನು. ಅದನ್ನ ಯಾರು ಮಾಡ್ರಿ ಅಂತೇಳಿ ಒಬ್ಬರೇ ಪತ್ರಿಕಾ ಸ್ನೇಹಿತರ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾದವ್ರು ಯಾರ ಕೇಳಿ ಒಂದ್ 4-5 ಮಂದಿ ಚಾನೆಲ್ದವ್ರು ಅಷ್ಟೇ ಅದನ್ನ ತೆಗೆದು ದಾಖಲೆ ಸಹಿತ ಹಿಡಿದು ಇದು ಅದನ್ನು ನಿಮ್ಗ ಕೇಳಾಕ ಪಾಪ ಬಾಯಿ ಮುಚ್ಕೊಂಡಾರ ನೀವು, ನನ್ನ ಆತ್ಮೀಯ ಪತ್ರಿಕಾ ವರ್ಗದ ಮಿತ್ರ. ಇವತ್ತ ನಿಮ್ಗ DC ಅವ್ರನ್ನ ಕೇಳಾಕ ಏನ್ ಅಂಜಿಕೆ ಐತಿ? ರಾಜಕಾರಣ ಬಿಡ್ರಿ, DC ಅವ್ರನ್ನ ಇದು ಏನೇ ಮಾಡಿದ್ ಹೆಂಗ್ ಮಾಡಿದ್ವು. ಆಮ್ಯಾಗ ನಮ್ ಕಾರ್ಪೊರೇಷನ್ ಕಮಿಷನರ್ ಈ ಜಯಶೀಲ್ ಶೆಟ್ಟಿ ಬಗ್ಗೆ ಕೇಳ್ರಿನ, ಅದು ಮುಜಾವರ್ ಜಾಗನು, ಅದು ಹೆಂಗ್ ಬಂತು, ತೊಂಡಿ ದಾನ ಮಾಡಾಕ್ ಬರ್ತೈತೇನ, ಅವನ್ನೆಲ್ಲ ಕೇಳ್ಬೇಕಲ್ಲ. ಇವನ್ನೆಲ್ಲ ಮುಂದೆ ಜ್ವಲಂತ ದೊಡ್ಡ 100,000 ಕೋಟಿ ರೂಪಾಯಿ ಪ್ರಾಪರ್ಟೀಸ್ ಇದು ಜಿಲ್ಲೆಯ. ಎಲ್ಲಿ ನೋಡ್ತಾರೆ ನೋಡ್ರಿ ನೀವು, ಜಿಲ್ಲಾದಾಗ ಸರ್ಕಾರಿ ಜಮೀನೆಲ್ಲ ದೊಡ್ಡ ದೊಡ್ಡ ಮಂದಿ ಆ ಬೇಲಿ ಹಾಕೊಂಡ್ ಕುಂತಾರ, ಯಾರು ಕೇಳಂಗಿಲ್ಲ. ಎಲ್ಲಾ ರಾಜಕಾರಣಿಗಳು ಇದಾರೆ ಇದ್ರಾಗ, ದೊಡ್ಡ ದೊಡ್ಡ ಉದ್ಯಮಿಗಳು ಇದಾರೆ. ಆದ್ರೆ ಪತ್ರಿಕಾ ಸ್ನೇಹಿತರ ಇಂಥವನ್ನೆಲ್ಲ ನಾವು ದಾಖಲೆ ಇಟ್ಟಾಗ ನೀವು ಒಬ್ರು ಕೇಳುದಿಲ್ಲ. ಮತ್ತ ಒಟ್ಟಾರೆ ನೀವ್ ಏನ್ ಮಾಡ್ತಾರೆ ಅಂದ್ರ, ನಿಮ್ ಪ್ರಶ್ನೆಗಳು ಏನಂದ್ರ, ನೀವು ಮುಖ್ಯಮಂತ್ರಿ ಯಾವಾಗ ಆಗ್ತೀರಿ, ಅಧ್ಯಕ್ಷರು ಯಾವಾಗ ಆಗ್ತೀರಿ, ಮಂತ್ರಿ ಯಾವಾಗ ಆಗ್ತೀರಿ, ಸರ್ಕಾರ ಯಾವಾಗ ಕೆಡುತ್ತೀರಿ, ಎಷ್ಟು ಮಂದಿನ MLA ನೋಡ್ರಿ, ಇದನ್ನ ಬಿಟ್ರೆ ನೀವು ಒಳ್ಳೆ ಬ್ಯಾರೆ ಪ್ರಶ್ನೆ ಇಲ್ಲ. ಒಟ್ಟಾರೆ ನಿಮ್ಗೆ ಏನಾಗೈತಂದ್ರ ನಮ್ಮನ್ನ ಯಾರು ಕೇಳುದಿಲ್ಲ. ಆದ್ರೆ ಇತ್ತೀಚೆಗೆ ಬಾಳ ಮಂದಿ ಫೋನ್ ಮಾಡಿ ಹೇಳ್ತಾರ ನಮ್ಗೆ, ನಾವ ದೊಡ್ಡ ದೊಡ್ಡ ಚಾನಲ್ TV ನ್ಯೂಸ್ ನೋಡೋದ ಬಂದ್ ಮಾಡಿದೇವ್ರಿ, ಪೇಪರ್ ಓದೋದ್ ಬಂದ್ ಮಾಡಿದೇವ್ರಿ, ನಿಮ್ಮ ಏನ್ ಚಾನಲ್ಗಳು ಅದಾವಲ್ಲ ಸೋಷಿಯಲ್ ಮೀಡಿಯಾ ಅಷ್ಟ ನೋಡತ್ತೇವ್ರಿ, ಏನ್ ಇದ್ದದ್ ನೇರವಾಗಿ ಹೇಳ್ತಾರಂತ. ಯಾಕೋ ಇದನ್ನ ತ್ರಾಸಾಗಿ ಮಂದಿ ಹೇಳಿದ್ದನ್ನ ನಿಮ್ ಮುಂದೆ ಹೇಳ್ತೇನೆ ನಾನು. ಯಾಕಂದ್ರೆ ಇವತ್ ಜಿಲ್ಲಾದಾಗ ಮಟ್ಗ ಚಾಲು ಐತಿ, ಮತ್ ಶರೀರ್ ಚಾಲು ಆಗೈತಿ, ಮತ್ ಮೊದ್ಲಿನ ಗತಕ್ಕ ಅಂತವ್ನ ಒಬ್ಬರೇ ಅಧಿಕಾರಿಗಳನ್ನ ಹೋಗಿ ಕೇಳಿದ್ರಿ ನೀವ? ನಿಮ್ಗ ನಾನು ಕೇಳಬಹುದು ಅದನ್ನ, ಆದ್ರೆ ನನ್ನ ವಾಹಿನಿ ಒಳಗೆ ನಾ ಕೇಳ್ತೀನಿ, ಯಾರು ಬಿಟ್ಟಿಲ್ಲ. ಮತ್ತೊಂದ್ 4-5 ವಾಹಿನಿ ಒಳಗೆ ಕೇಳ್ತಾರ. ನೀವು ದೊಡ್ಡ ದೊಡ್ಡ ಚಾನಲ್ದವ್ರ ಏನ್ ಮಾಡತ್ತೀರಿ? ಒಟ್ಟಾರೆ ಬರೀ ಇದನ್ನ ಹೋಗುದು, ಇಲ್ಲಿ ಮೈಕ್ ಹಿಡಿದು ಇವ್ರು ಹಂಗಂದ್ರು ಅವ್ರು ಹಿಂಗಂದ್ರು, ಇದನ್ ಬಿಟ್ರೆ ನಿಮ್ಗೆ ಕೇಳಾಕ ಏನ್ ಬೇರೆ ವಿಷಯಗಳಿಲ್ಲೋ? ಇಷ್ಟೆಲ್ಲಾ ವಿಷಯಗಳು, ಇನ್ನೂ ಬಹಳಷ್ಟು ವಿಷಯಗಳು ಇದಾವ ನಿಮ್ಗೆ ಕೇಳಾಕ. ಆದ್ರ ಜನ ಒಮ್ಮೆ ಭರವಸೆ ನಿಮ್ಮ ವಾಹಿನಿಗಳ ಮ್ಯಾಗ ಕಳ್ಕೊಂತಂದ್ರ ಮುಂದ ನಿಮ್ಮ ಅಸ್ತಿತ್ವ ಉಳಿಯುದಿಲ್ಲ. ಮಾಧ್ಯಮ ಸ್ನೇಹಿತರೆ, ಈಗ ಏನೈತಿಲ್ಲ, ಈಗ ಏನ್ ಬಹಳಷ್ಟು ಇನ್ನೂ ಬಾಳ ಅದಾವ. ನಾ ಬಾಳ ಸಲ ಹೇಳಿದ್ರೆ ನನ್ ದಾಖಲೆ ಕೊಡ್ತೇನೆ ಅಂತೇಳಿ. ಇವತ್ತು ಬೆಳಗಾವಿ ಜಿಲ್ಲಾದೊಳಗ ಸರ್ಕಾರಿ ಕಚೇರಿ ಒಳಗ 13-14 ವರ್ಷದಿಂದ ಒಂದ ಜಾಗದಾಗ ಮಂತ್ರಿ MLAಗಳು ಸಂಬಂಧಿಕರು ಕುಂತಾರ. ಎಲ್ಲಾ ಇಲಾಖೆಗೊಳಗ ಅವ್ರನ್ನ ಒಬ್ರು ಅಳಗಡಿಸಿಲ್ಲ. ಅಂತವ್ ಕೇಳಲ್ಲ ಪ್ರಶ್ನೆ. ಏನ್ ನಿಮ್ಗೆ ಅಡಚಣೆ ಐತೋ, ಏನ್ ತೊಂದರೆ ಐತೋ, ಸಾರ್ವಜನಿಕರಿಗೆ ಉಪಯೋಗ ಆಗುವಂತ ಮಾಹಿತಿ, ಸರ್ಕಾರಕ್ಕೆ ಗಮನ ಸೆಳೆಯುವಂತ ವಿಷಯಗಳಿವ. ನಮ್ಮ ಅಂಕೆ ವಾಹಿನಿ ಲಕ್ಷ ಗಂಟ್ಲೆ ಓಡತ್ತಾವ. ಆದ್ರೆ ಇವನ್ನೆಲ್ಲ ಕೇಳಿದ್ರೆ ನೀವು ದೊಡ್ಡವರಾಗ್ತೀರಿ. ಮಂದಿ ಏನೇನೋ ಮಾತಾಡ್ತಿರ್ತೈತಿ, ಯಾಕೆ ಇವ್ರ ಗಪ್ ಕುಂಡಾತಾರಪ್ಪ, ನಾದ್ರ ಮಾತಾಡುದಿಲ್ಲ ಏನ್ ಅನ್ನೋದು. ಆ ಮಾತಾಡಿ ಅದೊಮ್ಮೆ ಸ್ಫೋಟ ಆದಾಗ ಕಾಲ ಮೀರಿ ಹೋಗಿರ್ತೈತಿ. ಅದಕ್ಕ ಆತ್ಮೀಯ ಸ್ನೇಹಿತರೆ, ನೀವ ಮುಖ್ಯಮಂತ್ರಿ ಅವ್ರನ್ನ ಮಾಡ್ತೇವು, ಅಧ್ಯಕ್ಷನ ಇವ್ರನ್ನ ಮಾಡ್ತೇವು, ಇವನ್ನೆಲ್ಲ ಬಿಟ್ಟ ಜ್ವಲಂತ ಸಮಸ್ಯೆಗಳು ಜಿಲ್ಲೆದ್ದು ನೀವ ಕೇಳಿದಾಗ ಒಂದ್ ಪತ್ರಿಕಾ ರಂಗಕ್ಕೆ ಒಂದು ಉನ್ನತ ಸ್ಥಾನ ಗೌರವ ಕೊಟ್ಟಂಗ ಆಗ್ತೈತಿ, ನಿಮ್ ವೃತ್ತಿ ಧರ್ಮಕ್ಕೆ ಗೌರವ ಕೊಟ್ಟಂಗ ಆಗ್ತೈತಿ. ಅದನ್ನ ಮಂದಿ ನಿಮ್ಗೆ ಹೇಳಂದ್ ಮುಚ್ಚಿದ್ನ ಈ ವಿಷಯದಾಗ ಹೇಳತ್ತನು. ಇದು ಯಾರ್ಯಾರ ಕೆಟ್ಟ ಅನಿಸ್ತಾರ ನಾ ಏನೂ ಮಾಡಕ್ ಆಗೋದಿಲ್ಲ. ಮಂದಿ ಹೇಳಿದ್ ಮಾತ್ರ ನಿಮ್ ಮುಂದೆ ಹೇಳ್ತಾನೆ. ನಮಸ್ಕಾರ.